ನಮಸ್ಕಾರ ಸ್ನೇಹಿತರೆ, ನಮ್ಮ ಕಲಾಚೇತನ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾನು ನಿಮಗೆ ಒಂದು ವಿಚಿತ್ರ ಪ್ರಶ್ನೆಯನ್ನು ಕೇಳುತ್ತೇನೆ. ಹಾವು ಪದೇ ಪದೇ ತನ್ನ ನಾಲಿಗೆಯನ್ನು ಹೊರಗೆ ತೆಗೆಯುವುದೇಕೆ? ಅದು ನಮ್ಮನ್ನು ಹೆದರಿಸಲು ಹಾಗೆ ಮಾಡುತ್ತದೆಯೇ? ಅಥವಾ ಅದರ ಹಿಂದೆ ವಿಜ್ಞಾನದ ಒಂದು ಅದ್ಭುತ ರಹಸ್ಯ ಇದೆಯೇ? ಈ ಪ್ರಶ್ನೆಯ ನಿಜವಾದ ಉತ್ತರವನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾವುಗಳ ವಿಚಿತ್ರ ಅಭ್ಯಾಸ. ಸ್ನೇಹಿತರೆ, ಹಾವನ್ನು ನೋಡಿದಾಗ ಮೊದಲು ಗಮನಕ್ಕೆ ಬರುವುದು ಅದರ ಎರಡು ತುದಿಯ ನಾಲಿಗೆ. ಅದು ಆಗಾಗ ನಾಲಿಗೆಯನ್ನು ಹೊರಗೆ ತೆಗೆದು ಮತ್ತೆ ಒಳಗೆ ಹಾಕುತ್ತದೆ. ಬಹುತೇಕ ಜನರು ಅದು ಕೋಪದಲ್ಲಿದೆ ಅಥವಾ ದಾಳಿ ಮಾಡಲು ಸಿದ್ಧವಾಗಿದೆ ಎಂದು ಭಾವಿಸುತ್ತಾರೆ. ಆದರೆ ಅದು ನಿಜವಲ್ಲ. ಹಾವು ಮೂಗಿನಿಂದ ಮಾತ್ರ ವಾಸನೆ ಗುರುತಿಸುವುದಿಲ್ಲ. ಮನುಷ್ಯರು ವಾಸನೆಯನ್ನು ಮುಖ್ಯವಾಗಿ ಮೂಗಿನ ಮೂಲಕ ಗುರುತಿಸುತ್ತಾರೆ. ಆದರೆ ಹಾವುಗಳು ವಾಸನೆಯ ಕಣಗಳನ್ನು ತಮ್ಮ ನಾಲಿಗೆಯ ಮೂಲಕ ಸಂಗ್ರಹಿಸುತ್ತವೆ. ನಾಲಿಗೆಯನ್ನು ಗಾಳಿಯಲ್ಲಿ ಅಲುಗಾಡಿಸಿ ಗಾಳಿಯಲ್ಲಿರುವ ಸೂಕ್ಷ್ಮ ವಾಸನೆಯ ಕಣಗಳನ್ನು ಸೆರೆಹಿಡಿಯುತ್ತವೆ. ಜೇಕಬ್ಸನ್ ಅಂಗದ ರಹಸ್ಯ. ಹಾವು ನಾಲಿಗೆಯನ್ನು ಒಳಗೆ ತೆಗೆದುಕೊಂಡಾಗ ಆ ವಾಸನೆಯ ಕಣಗಳು ಅದರ ಬಾಯಿಯ ಮೇಲ್ಭಾಗದಲ್ಲಿರುವ ಜೇಕಬ್ಸನ್ ಅಂಗ ಜೇಕಬ್ಸನ್ಸ್ ಆರ್ಗನ್ ತಲುಪುತ್ತವೆ. ಈ ವಿಶೇಷ ಅಂಗವು ಆ ವಾಸನೆಗಳನ್ನು ವಿಶ್ಲೇಷಿಸಿ ಆಹಾರ ಎಲ್ಲಿದೆ, ಶತ್ರು ಹತ್ತಿರ ಇದೆಯೇ, ಇನ್ನೊಂದು ಹಾವು ಹತ್ತಿರದಲ್ಲಿದೆಯೇ ಎಂಬ ಮಾಹಿತಿಯನ್ನು ಹಾವಿನ ಮೆದುಳಿಗೆ ಕಳುಹಿಸುತ್ತದೆ. ನಾಲಿಗೆ ಎರಡು ತುದಿಯಾಗಿರುವುದು ಏಕೆ? ಇದು ಇನ್ನೊಂದು ಅದ್ಭುತ ರಹಸ್ಯ. ಹಾವಿನ ನಾಲಿಗೆ ಎರಡು ತುದಿಗಳಾಗಿರುವುದರಿಂದ ಎಡ ಮತ್ತು ಬಲ ಭಾಗಗಳಿಂದ ಬೇರೆ ಬೇರೆ ವಾಸನೆಯ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಇದರಿಂದ ಆಹಾರ ಯಾವ ದಿಕ್ಕಿನಲ್ಲಿದೆ ಎಂಬುದನ್ನು ನಿಖರವಾಗಿ ಪತ್ತೆ ಹಚ್ಚಲು ಸಹಾಯವಾಗುತ್ತದೆ. ಇದು ಮನುಷ್ಯರ ಎರಡು ಕಿವಿಗಳು ಧ್ವನಿಯ ದಿಕ್ಕನ್ನು ಗುರುತಿಸುವ ರೀತಿಯಂತೆಯೇ ಕಾರ್ಯನಿರ್ವಹಿಸುತ್ತದೆ. ಬೇಟೆಯಾಡುವಾಗ ಹೇಗೆ ಸಹಾಯವಾಗುತ್ತದೆ? ಹಾವು ಬೇಟೆಯಾಡುವಾಗ ಗಾಳಿಯಲ್ಲಿ ಮತ್ತು ನೆಲದಲ್ಲಿ ಇರುವ ವಾಸನೆಯ ಕಣಗಳನ್ನು ನಿರಂತರವಾಗಿ ಪರೀಕ್ಷಿಸುತ್ತದೆ. ಅದಕ್ಕಾಗಿಯೇ ಅದು ಕತ್ತಲೆಯಲ್ಲಿಯೂ ತನ್ನ ಬೇಟೆಯನ್ನು ಹುಡುಕಬಲ್ಲದು. ಪ್ರಕೃತಿಯ ಅದ್ಭುತ. ಹಾವುಗಳು ಮನುಷ್ಯರಂತೆ ನೋಡುವುದಕ್ಕಿಂತ ವಾಸನೆಯ ಮೂಲಕವೇ ಜಗತ್ತನ್ನು ನೋಡುತ್ತವೆ ಎಂದು ಹೇಳಬಹುದು. ಅವುಗಳ ನಾಲಿಗೆ ಕೇವಲ ರುಚಿ ನೋಡುವ ಅಂಗವಲ್ಲ, ಅದು ಪ್ರಕೃತಿಯೇ ನೀಡಿರುವ ಅತ್ಯಾಧುನಿಕ ರಾಸಾಯನಿಕ ಸಂವೇದಕ ಕೆಮಿಕಲ್ ಸೆನ್ಸರ್. ಹಾಗಾದರೆ ಕೊನೆಯದಾಗಿ ಒಂದು ಮಾತು. ಹಾಗಾದರೆ ಹಾವು ತನ್ನ ನಾಲಿಗೆಯನ್ನು ಹೊರಗೆ ತೆಗೆಯುವುದು ನಮ್ಮನ್ನು ಹೆದರಿಸಲು ಅಲ್ಲ, ಅದು ತನ್ನ ಸುತ್ತಲಿನ ಪರಿಸರದ ಬಗ್ಗೆ ಮಾಹಿತಿ ಸಂಗ್ರಹಿಸಲು. ಆಹಾರ, ಶತ್ರು ಮತ್ತು ದಿಕ್ಕನ್ನು ಪತ್ತೆ ಹಚ್ಚಲು ಪ್ರಕೃತಿಯು ನೀಡಿರುವ ಅದ್ಭುತ ವ್ಯವಸ್ಥೆಯಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ನಲ್ಲಿ ತಿಳಿಸಿ. ಮುಂದಿನ ನಿಮಗೆ ಗೊತ್ತೇ ವಿಡಿಯೋ ಯಾವ ವಿಷಯದ ಬಗ್ಗೆ ನೋಡಲು ಬಯಸುತ್ತೀರಿ? ಇಂತಹ ವಿಜ್ಞಾನ, ಪ್ರಕೃತಿ, ಇತಿಹಾಸ ಮತ್ತು ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ಕಲಾಚೇತನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ.